ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕ್ಲಾಸ್ ಒಳಗೆ ಹಿಜಾಬ್ ಧರಿಸೋ ವಿವಾದ ಸಂಬಂಧ ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದೆ. ಮಧ್ಯಾಹ್ನ 2:30 ಗಂಟೆಗೆ ವಿಚಾರಣೆ ಶುರುವಾಗಲಿದೆ. ಇದರ ನಡುವೆಯೇ ನಾಳೆಯಿಂದ ಹೈಸ್ಕೂಲ್ಗಳು ಓಪನ್ ಆಗ್ತಾ ಇವೆ. ಹೀಗಾಗಿ ರಾಜ್ಯಾದ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಶಾಲೆಗಳ ಬಳಿ ಪೊಲೀಸ್ ಬಂದೋಬಸ್ತ್ ಜಾಸ್ತಿ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಬಸವರಾಜ ಬೊಮ್ಮಾಯಿ, ನಾಳೆಯಿಂದ ಹೈಸ್ಕೂಲ್ ಶುರುವಾಗುತ್ತೆ, ನಂತರ ಪರಿಸ್ಥಿತಿ ನೋಡಿಕೊಂಡು PU ಮತ್ತು ಪದವಿ ಕಾಲೇಜುಗಳ ಆರಂಭಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ನೀಡುವಂತೆ ಶಿಕ್ಷಣ ಮಂತ್ರಿಗೆ ತಿಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯ ಎಲ್ಲ ಹೈಸ್ಕೂಲ್ ಸುತ್ತಮುತ್ತ 200 ಮೀಟರ್ ಪ್ರದೇಶದಲ್ಲಿ ಸೆಕ್ಷನ್ 144 ಹೇರಿ ಆದೇಶಿಸಲಾಗಿದೆ. ನಾಳೆಯಿಂದ ಅಂದರೆ ಫೆಬ್ರವರಿ 14ರಿಂದ 19ರವರೆಗೆ ಇದು ಜಾರಿಯಲ್ಲಿರುತ್ತೆ. ಹಿಜಾಬ್ ವಿವಾದ ಜಾಸ್ತಿ ಆಗ್ತಿದ್ದ ಹಾಗೆ ರಾಜ್ಯದ ಎಲ್ಲ ಹೈಸ್ಕೂಲ್ ಮತ್ತು ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಿತ್ತು. ಆದರೆ ನಾಳೆಯಿಂದ ಹೈಸ್ಕೂಲ್ ಓಪನ್ ಆಗ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಇಷ್ಟೆಲ್ಲ ಕ್ರಮ ಕೈಗೊಳ್ಳುತ್ತಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಫೆಬ್ರವರಿ 19ರ ಸಂಜೆ 6 ಗಂಟೆವರೆಗೆ ಈ ಕ್ರಮಗಳು ಜಾರಿಯಲ್ಲಿರುತ್ತೆ. ಇನ್ನು ಉಡುಪಿಯಲ್ಲಿ ಇಂದು ಶಾಂತಿ ಸಭೆ ನಡೆಸಲಾಯಿತು. ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಶಾಸಕ ರಘುಪತಿ ಭಟ್, ಹಿಂದೂ ಜಾಗರಣ ವೇದಿಕೆ, ಜಿಲ್ಲಾ ಮುಸ್ಲಿಂ ಒಕ್ಕೂಟ, SDPI, ಸಹಬಾಳ್ವೆ ಸಂಘಟನೆ, ಉಡುಪಿ ಕೃಷ್ಣ ಮಠದ ಸದಸ್ಯರು, ಕಾಂಗ್ರೆಸ್ ನಾಯಕರು, ಜಿಲ್ಲಾ SP, ABVP ನಾಯಕರು ಇವರೆಲ್ಲರೂ ಕೂಡ ಭಾಗಿಯಾಗಿ ಸುಗಮವಾಗಿ ಎಲ್ಲವನ್ನ ಕೂಡ ಹೆಂಗ್ ಬಗೆಹರಿಸೋದು ಅಂತ ಚರ್ಚೆ ನಡೆಸಿದ್ರು. ಏನೋ ಕಾರವಾರದಲ್ಲಿರೋ ರಾಮಕೃಷ್ಣ ಆಶ್ರಮ ಹಿಜಾಬ್ ಪರವಾಗಿ ಹೋರಾಡ್ತಿರೋ ವಿದ್ಯಾರ್ಥಿನಿಯರ ಪರವಾಗಿ ಬ್ಯಾಟ್ ಬೀಸಿದೆ. ಶಾಲಾ ಕಾಲೇಜುಗಳಲ್ಲಿ ಈ ವಿವಾದ ಅನಗತ್ಯ, ಸಮಾಜದ ಶಾಂತಿ ಸೌಹಾರ್ದತೆಗೆ ಒಳ್ಳೆಯದಲ್ಲ, ತುಂಬಾ ಬೇಸರ ಆಗಿದೆ ಘಟನೆಯಿಂದ ಅಂತ ಸ್ವಾಮಿ ಬಸವಾನಂದರು ಹೇಳಿದ್ದಾರೆ. ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಬೇಕು ಅಂತ ಕೋರ್ಟ್ ಮೊರೆ ಹೋಗಿರೋ ಮುಸ್ಲಿಂ ವಿದ್ಯಾರ್ಥಿನಿಯರ ಪರವಾಗಿ ವಾದ ಮಾಡ್ತಿರೋ ದೇವದತ್ ಕಾಮತ್ ಅವರು ಹಿಂದೂ ವಿರೋಧಿ ಅಂತೆಲ್ಲ ಬಿಂಬಿಸುವುದು ಸರಿಯಲ್ಲ ಅಂತ ಅವರ ಪರವಾಗೂ ಕೂಡ ಇವರು ಬಸವಾನಂದರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಹಿಜಾಬ್ ವಿವಾದದ ಬಗ್ಗೆ ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೊಹಮ್ಮದ್ ಶಫಿ ಸಅದಿ ಮಾತನಾಡಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದಾಗ ಮಾತನಾಡಿದ ಅವರು, ಎಲ್ರಿಗೂ ಅವರವರ ಧರ್ಮ ಪಾಲಿಸೋಕೆ ಸಂವಿಧಾನದಲ್ಲಿ ಅವಕಾಶವನ್ನು ಕೊಡಲಾಗಿದೆ. ರಾಜ್ಯದ ಮುಸ್ಲಿಮರು ಆತಂಕದಲ್ಲಿದ್ದಾರೆ, ನೆಮ್ಮದಿಯಿಂದ ಜೀವಿಸೋಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಿದ್ದಾರೆ. ಹೀಗಾಗಿ ಸೌಹಾರ್ದಯುತವಾಗಿ ವಿವಾದ ಬಗೆಹರಿಸಬೇಕು ಅಂತ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ಸಿದ್ಧಗಂಗಾ ಶ್ರೀಗಳು, ಇದೊಂದು ಕ್ಷುಲ್ಲಕ ವಿಚಾರ, ಇದರಿಂದ ಮಕ್ಕಳ ಶಿಕ್ಷಣ ಹಾಳಾಗಬಾರ್ದು, ಎಲ್ಲರೂ ಸೇರಿ ವಿವಾದಕ್ಕೆ ಅಂತ್ಯ ಹಾಡಬೇಕು ಅಂತ ಹೇಳಿದ್ರು. ಏನೋ ಪ್ರತಾಪ್ ಸಿಂಹ ಮೊದಲಿಂದಲೂ ಕೂಡ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತರಗತಿಗಳಲ್ಲಿ ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ಹಾಕಬಾರ್ದು ಅಂತ ವಿರೋಧ ಮಾಡ್ತಿರೋರಲ್ಲಿ ಇವರು ಕೂಡ ಒಬ್ರು. ಇವರು ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ಬಡತನ, ಶ್ರೀಮಂತಿಕೆ, ಮೇಲು ಕೀಳು, ಆ ಧರ್ಮ ಈ ಧರ್ಮ ಯಾವುದು ಕೂಡ ವ್ಯತ್ಯಾಸ ಗೊತ್ತಾಗಬಾರ್ದು, ಎಲ್ಲ ಮಕ್ಕಳು ಒಂದೇ ರೀತಿ ಇರಬೇಕು ಅಂತಾನೆ ಸಮವಸ್ತ್ರ ತರಲಾಗಿದೆ. ಮಕ್ಕಳ ನಡುವೆ ಯಾವುದೇ ರೀತಿ ಭೇದ ಭಾವ ಇರಬಾರ್ದು. ಸರ್ಕಾರನೇ ಸಮವಸ್ತ್ರ ಕೊಡುತ್ತೆ ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳಲ್ಲಿ. ಹೀಗಿರುವಾಗ ಸಮವಸ್ತ್ರದ ಜೊತೆಗೆ ಹಿಜಾಬ್ ಹಾಕೊಂಡ್ಬರ್ತೀವಿ ಅಂದರೆ ಏನು ಅರ್ಥ ಅಂತ ಇವರು ಪ್ರಶ್ನೆ ಮಾಡಿದ್ದಾರೆ. ಏನೋ ಹಿಜಾಬ್ ವಿಚಾರವಾಗಿ ಹೈಕೋರ್ಟ್ ತೀರ್ಪು ಬರೋವರೆಗೆ ಹಿಂದಿನ ನಿಯಮಗಳೇ ಇರಲಿ ಅಂತ ಕಾಂಗ್ರೆಸ್ ಶಾಸಕ UT ಖಾದರ್ ಹೇಳಿದ್ದಾರೆ. ಎಲ್ಲವನ್ನ ಕೋರ್ಟ್ ಬಗೆಹರಿಸೋಕೆ ಸಾಧ್ಯ ಇಲ್ಲ, ಕೋರ್ಟ್ ಹೊರಗೆ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನ ಪಡಬೇಕು. ಸರ್ಕಾರ ಮುಂದೆ ನಿಂತು ಧಾರ್ಮಿಕ ಮುಖಂಡರು ಮತ್ತು ಸರ್ವಪಕ್ಷ ನಾಯಕರೊಂದಿಗೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನು CM ಇಬ್ರಾಹಿಂ ಮಾತನಾಡಿ, BJPಯವರಿಗೆ ಹಿಜಾಬ್ ಅಂದರೆ ಏನಂತಾನೆ ಗೊತ್ತಿಲ್ಲ, ನಾನಾ ಥರದ ನಿಷೇಧಗಳಾಯಿತು, ಈಗ ಹಿಜಾಬನ್ನೇ ವಿವಾದ ಮಾಡ್ತಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು AIMIMನ ಅಸದುದ್ದೀನ್ ಓವೈಸಿ ಮಾತನಾಡಿ, ಇವರು ಮುಂಚಿನಿಂದಲೂ ಕೂಡ ಹಿಜಾಬ್ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಬರ್ತಿದ್ದಾರೆ. ಇವರು ಮಾತನಾಡಿ, ಹಿಜಾಬ್ ಬ್ಯಾನ್ ಮಾಡಬೇಕು, ಹಿಜಾಬ್ ನಿಷೇಧ ಮಾಡಬೇಕಂತೆಲ್ಲ ಮಾತಾಡ್ತಿದ್ದಾರಲ್ಲ, ನೋಡಿ ಸ್ವಲ್ಪ ಟೈಮ್ನಲ್ಲಿ ಹಿಜಾಬ್ ಧರಿಸಿರೋ ಮಹಿಳಾ ಪ್ರಧಾನಿಯನ್ನ ಈ ದೇಶ ನೋಡುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಗಲಾಟೆ ಪ್ರಕರಣ ಸಂಬಂಧ ವಕೀಲ ಜಗದೀಶ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋರ್ಟ್ ಆವರಣದಲ್ಲಿ ದುರ್ವರ್ತನೆ ತೋರಿದ್ದಾರೆ ಅಂತ ಆರೋಪಿಸಿ ನಿನ್ನೆ ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ರೆಡ್ಡಿ ನೇತೃತ್ವದ ನಿಯೋಗ ಪೊಲೀಸ್ ಕಮಿಷನರ್ ಕಮಲ್ ಪಂತ್ಗೆ ದೂರನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸಿದರು. 1ನೇ ACMM ಕೋರ್ಟ್ ಜಗದೀಶ್ರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ನಿನ್ನೆ ಮಾತನಾಡಿದಂತಹ ಜಗದೀಶ್ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಟೀಕಾ ಪ್ರಹಾರವನ್ನು ಮಾಡಿದ್ರು. ದೂರು ಕೊಡೋಕೆ ಹೋದ್ರೆ ನನ್ನ ಮಗ, ನನ್ನ ಆಪ್ತರ ಮೇಲೆ ಹಲ್ಲೆ ನಡೆಸಲಾಗಿದೆ, ಮಗ ಆಸ್ಪತ್ರೆಯಲ್ಲಿದ್ದಾನೆ, ಹೆಚ್ಚು ಕಮ್ಮಿ ಏನಾದರೂ ಆಗಬೇಕು, ನಿಮ್ಮ ಬಟ್ಟೆ ಬಿಚ್ಚಿಸ್ತೀನಿ, ಯೂನಿಫಾರ್ಮ್ ಬಿಚ್ಚಿಸ್ತೀನಿ, ನಿಮ್ಮ ಖಾಕಿಯನ್ನು ಇಳಿಸ್ತೀನಿ, ನನ್ನ ಪವರ್ ತೋರಿಸ್ತೀನಿ ಅಂತ ಜಗದೀಶ್ ಏಕವಚನದಲ್ಲಿ ನಗರ ಪೊಲೀಸ್ ಆಯುಕ್ತರಿಗೆ, ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ರು. ಗುಜರಾತ್ ತೀರದಲ್ಲಿ ದೊಡ್ಡ ಪ್ರಮಾಣದ ನಶಾ ಸಾಮಗ್ರಿಯನ್ನು ಸೀಸ್ ಮಾಡಲಾಗಿದೆ. NCB ಮತ್ತು ನೌಕಾಪಡೆ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ಮಾಡಿ ಹಡಗಿನಲ್ಲಿದ್ದ 750 kgಯಷ್ಟು ನಶಾ ಸಾಮಗ್ರಿಯನ್ನು ಸೀಸ್ ಮಾಡಿದ್ದಾರೆ. ಘಟನೆಯಲ್ಲಿ ಎಷ್ಟು ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ, ಅವರೆಲ್ಲ ಯಾವ ದೇಶದವರು, ಮಾದಕ ವಸ್ತುವನ್ನು ಎಲ್ಲಿಂದೆಲ್ಲಿ ಸಾಗಿಸ್ತಾ ಇದ್ರು, ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಈ ಬಗ್ಗೆ ತನಿಖೆ ನಡೀತಾ ಇದೆ. ಗುಜರಾತ್ ತೀರದ ಮುಂದ್ರಾ ಪೋರ್ಟ್ನಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ 20,900 ಕೋಟಿ ರೂಪಾಯಿ ಮೌಲ್ಯದ 3 ಟನ್ನಷ್ಟು ನಶಾ ಸಾಮಗ್ರಿಯನ್ನು ಸೀಸ್ ಮಾಡಲಾಗಿತ್ತು. ಇಡೀ ಗುಜರಾತ್ನಲ್ಲಿ ಕಳೆದ ವರ್ಷವೊಂದರಲ್ಲೇ 67 ಟನ್ನಷ್ಟು ನಶಾ ಸಾಮಗ್ರಿಯನ್ನು ಸೀಸ್ ಮಾಡಲಾಗಿತ್ತು.
ಕಳೆದ 1-2 ವರ್ಷಗಳಲ್ಲಿ ವಿಪರೀತ ಜಾಸ್ತಿ ಆಗ್ತಾ ಇದೆ ಆ ಭಾಗದಲ್ಲಿ. ಮುಂಚಿನಿಂದಲೂ ಬರ್ತಾ ಇತ್ತು, ಇವಾಗ ಪತ್ತೆ ಹಚ್ಚೋದು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಇತ್ತೀಚೆಗೆ ಸರಬರಾಜು ಜಾಸ್ತಿ ಆಗ್ತಿದೆಯಾ ಇನ್ನಷ್ಟು ಸ್ಪಷ್ಟ ಆಗಬೇಕು ಇದು. ಯಾಕಂದರೆ ಇಲ್ಲೇ ಯಾಕೆ ಜಾಸ್ತಿ, ಯಾಕಂದರೆ ಗುಜರಾತ್ನ ಕರಾವಳಿ ತೀರಕ್ಕೂ ಪಾಕಿಸ್ತಾನದ ಕರಾವಳಿ ತೀರಕ್ಕೂ ಜಾಸ್ತಿ ದೂರ ಇಲ್ಲ, ತುಂಬ ಹತ್ತಿರ ಇದೆ. ಕರಾಚಿಗೂ ಗುಜರಾತ್ಗೂ ತುಂಬ ಹತ್ತಿರ ಇದೆ, ಬಹಳ ದೂರ ಏನಿಲ್ಲ. ಹೀಗಾಗಿ ಈ ಅಫ್ಘಾನಿಸ್ತಾನ, ಅಲ್ಲಿ ಬೇರೆ ತಾಲಿಬಾನಿಗಳು ಬಂದಿದ್ದಾರೆ, ಪಕ್ಕದಲ್ಲಿ ಪಾಕಿಸ್ತಾನ, ಈ ಭಾಗದಿಂದ ನಶಾ ಸಾಮಗ್ರಿ ಮತ್ತು ಇತರ ಶಸ್ತ್ರಾಸ್ತ್ರಗಳು ಉಗ್ರಗಾಮಿಗಳಿಗೆ ಅಥವಾ ನಕಲಿ ನೋಟುಗಳು ಇವುಗಳ ಕಳ್ಳ ಸಾಗಾಣಿಕೆ ದೊಡ್ಡ ಪ್ರಮಾಣದಲ್ಲಿ ಆ ಪ್ರಯತ್ನ ನಡೀತಿದೆ. ಅದು ಪದೇ ಪದೇ ಬಯಲಾಗ್ತಾ ಇದೆ. ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯ 2ನೇ ಹಂತದ ಮತದಾನ ನಾಳೆ ನಡೆಯುತ್ತೆ. 9 ಜಿಲ್ಲೆಗಳ 55 ಕ್ಷೇತ್ರಗಳಿಗೆ ವೋಟಿಂಗ್ ನಡೀತಾ ಇದ್ದು ಎಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ. ಈ 55 ಕ್ಷೇತ್ರಗಳ ಪೈಕಿ 2017ರ ಚುನಾವಣೆಯಲ್ಲಿ ಬಿಜೆಪಿ 38 ಸ್ಥಾನ ಗೆದ್ದಿದ್ರೆ ಸಮಾಜವಾದಿ ಪಾರ್ಟಿ 13, ಕಾಂಗ್ರೆಸ್ ಮತ್ತು ಬಿಎಸ್ಪಿ ತಲಾ 2 ಸ್ಥಾನಗಳನ್ನು ಪಡ್ಕೊಂಡಿದ್ರು. ಗೋವಾ 40 ಕ್ಷೇತ್ರ ಮತ್ತು ಉತ್ತರಾಖಂಡ್ 70 ಕ್ಷೇತ್ರ ನಾಳೆಯೇ ವೋಟಿಂಗ್. ಅಂದರೆ ಈ ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇದೆ. ಉಳಿದಂತೆ ರಾಜ್ಯಗಳಲ್ಲಿ ಏನೋ ಪಂಜಾಬ್ ಸಿಎಂ ಚರಣಜಿತ್ ಸಿಂಗ್ ಚನ್ನಿ ಅವರ ಕ್ಷೇತ್ರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ, ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ರಾಜ್ಯಪಾಲರಿಗೆ ಮನವಿ ಮಾಡಿತ್ತು. ನಂತರ ಆ ಮನವಿಯನ್ನು ರಾಜ್ಯಪಾಲರು ಪಂಜಾಬ್ ಪೊಲೀಸರಿಗೆ ಕಳಿಸಿದರು. ಇದಾದ ಬಳಿಕ ಚರಣಜಿತ್ ಸಿಂಗ್ ಚನ್ನಿ ಅವರ ಚಾಮ್ಕೌರ್ ಸಾಹಿಬ್ ಕ್ಷೇತ್ರದ ಡೆಪ್ಯೂಟಿ ಕಮಿಷನರ್ ತನಿಖೆ ನಡೆಸಿ ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಬಂದಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಪ್ರತಿಕ್ರಿಯೆ ಕೊಟ್ಟಿರೋ ಚರಣಜಿತ್ ಸಿಂಗ್ ಚನ್ನಿ ಆಮ್ ಆದ್ಮಿ ಪಾರ್ಟಿ ಮತ್ತು ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನನ್ನ ಹೆಸರು ಹಾಳು ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಕೇಜ್ರಿವಾಲ್ ಸುಳ್ಳುಗಾರ, ನನ್ನ ಮೇಲೆ ಹಲವು ಆರೋಪಗಳನ್ನು ಮಾಡೋಕೆ ಪ್ರಯತ್ನ ಪಟ್ಟಿದ್ರು, ಆದರೆ ಅವೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಲುಧಿಯಾನದಲ್ಲಿ ರ್ಯಾಲಿಯಲ್ಲಿ ಮಾತನಾಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಪಂಜಾಬ್ ಸಿಎಂ ಚರಣಜಿತ್ ಸಿಂಗ್ ಚನ್ನಿ ಪ್ರಧಾನಿಯನ್ನೇ ರಕ್ಷಿಸೋಕೆ ಸಾಧ್ಯ ಆಗಲಿಲ್ಲ, ಅವ್ರ ಕೈಯಲ್ಲಿ ರಕ್ಷಣೆ ಕೊಡೋಕೆ ಸಾಧ್ಯ ಆಗಲಿಲ್ಲ. ಪ್ರಧಾನಿ ಮೋದಿ ಭೇಟಿ ವೇಳೆ ಭದ್ರತಾ ಲೋಪ ಆಯಿತು, ಇನ್ನು ಪಂಜಾಬ್ಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡೋಕೆ ಸಾಧ್ಯ ಅವರು ಅಂತ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಮಕ್ಕಳನ್ನು ಅಪಾಯದಿಂದ ಪಾರು ಮಾಡೋಕೆ ಪೋಷಕರು, ತಂದೆ ತಾಯಿ ತನ್ನ ಜೀವ ಬೇಕಾದರೂ ಕೊಡ್ತಾರೆ. ಆದರೆ ಹರಿಯಾಣದ ಫರೀದಾಬಾದ್ನಲ್ಲಿ ಅದಕ್ಕೆ ವಿರುದ್ಧವಾದ ಒಂದು ಘಟನೆಯಾಗಿದೆ. ಇಲ್ಲಿ ಬಹುಮಹಡಿ ಕಟ್ಟಡವೊಂದರ 10ನೇ ಫ್ಲೋರ್ನಲ್ಲಿ ಮಹಿಳೆ ಬಟ್ಟೆ ಒಣಗಿಸುವಾಗ ಒಂದು ಸೀರೆ ಕೆಳಗಿನ ಮಹಡಿಯ ಬಾಲ್ಕನಿಗೆ ಹೋಗಿಬಿಟ್ಟಿದೆ. ಅದನ್ನು ಪಡೆಯೋಕೆ ಮಹಿಳೆ ಬೆಡ್ ಶೀಟ್ ಇಳಿಬಿಟ್ಟು ತನ್ನ ಮಗನನ್ನು ಅದರಲ್ಲಿ ಇಳಿಸಿದ್ದಾಳೆ. ಈ ವಿಡಿಯೋ ಎಲ್ಲ ಕಡೆ ಶೇರ್ ಆಗಿದೆ. ಎಂಥ ತಾಯಿ ಏಕೆ ಅಂತ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ನವರು ಉತ್ತರಾಖಂಡ್ನ ಗಡಿ ಭಾಗದಲ್ಲಿ -25°C ತಾಪಮಾನದಲ್ಲಿ ತರಬೇತಿ ವ್ಯಾಯಾಮ ಮಾಡ್ತಿರೋ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಶಿಸ್ತಿನಿಂದ ಆ ಕೊರೆಯುವ ಚಳಿಯಲ್ಲಿ ಡ್ರಿಲ್ ಮಾಡ್ತಿರೋದನ್ನು ಇದರಲ್ಲಿ ಕಾಣಬಹುದಾಗಿದೆ. ಶ್ರೀಲಂಕಾ ನೌಕಾಪಡೆ ಭಾರತದ 12 ಮೀನುಗಾರನ ವಶಕ್ಕೆ ಪಡೆದು 2 ಬೋಟ್ಗಳನ್ನು ಸೀಸ್ ಮಾಡಿದೆ. ಜೊತೆಗೆ ಮೀನುಗಾರರು ಶ್ರೀಲಂಕಾದ ಜಲಗಡಿಯನ್ನು ಪ್ರವೇಶಿಸಿ ತಲೈ ಮನ್ನಾರ್ ಬಳಿ ಬಂದಿದ್ದರು. ಈ ವೇಳೆ ವಶಕ್ಕೆ ಪಡೆಯಬೇಕಾಯಿತು ಅಂತ ಶ್ರೀಲಂಕಾದ ನೌಕಾಪಡೆ ಮಾಹಿತಿಯನ್ನು ಕೊಟ್ಟಿದೆ. ಈ ಮೂಲಕ ಈ ತಿಂಗಳಲ್ಲಿ 3 ಸಲ ಭಾರತೀಯ ಮೀನುಗಾರರನ್ನ ಶ್ರೀಲಂಕಾ ಬಂಧಿಸಿದೆ. ಈ ಹಿಂದೆ ಇದೇ ರೀತಿ ಕಾರಣವನ್ನು ಕೊಟ್ಟು ಫೆಬ್ರವರಿ 8, 11 ಮತ್ತು ಫೆಬ್ರವರಿ 1ನೇ ತಾರೀಕು 21 ಮೀನುಗಾರರನ್ನ ಅರೆಸ್ಟ್ ಮಾಡಲಾಗಿತ್ತು. ರಷ್ಯಾ ಯುಕ್ರೇನ್ ಸಂಘರ್ಷ ದಿನೇ ದಿನೇ ಯುದ್ಧದ ಕಡೆ ತಿರುಗ್ತಾ ಇದೆ. ಇದರ ನಡುವೆ ಯುಕ್ರೇನ್ನ ಸುತ್ತಲೂ ಗಡಿ ಭಾಗದಲ್ಲಿ ರಷ್ಯಾ ಸೇನೆಯನ್ನು ಮತ್ತಷ್ಟು ಜಾಸ್ತಿ ಮಾಡ್ತಿರೋದು ಸ್ಯಾಟಲೈಟ್ ಪಿಕ್ಚರ್ಸಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದು ಯುಕ್ರೇನ್ನ ಮೇಲೆ ರಷ್ಯಾ ಆಕ್ರಮಣ ಮಾಡುತ್ತೆ ಅನ್ನೋ ಟೆನ್ಷನನ್ನು ಮತ್ತಷ್ಟು ಕನ್ಫರ್ಮ್ ಮಾಡ್ತಾ ಇದೆ. ಮ್ಯಾಕ್ಸಾರ್ ಅನ್ನೋ ಸ್ಪೇಸ್ ಟೆಕ್ನಾಲಜಿ ಸಂಸ್ಥೆ ಫೋಟೋಗಳನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಕ್ರೈಮಿಯಾ, ಬೆಲಾರೂಸ್ ಮತ್ತು ಪಶ್ಚಿಮ ರಷ್ಯಾದ ಭಾಗಗಳಲ್ಲಿ ಸೇನೆ ನಿಯೋಜನೆಯನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಫೆಬ್ರವರಿ 10ರ ಈ ಫೋಟೋದಲ್ಲಿ ಕ್ರೈಮಿಯಾದಲ್ಲಿ 550 ಬಿಡಾರಗಳು, 100 ವಾಹನಗಳು ಕಂಡುಬಂದಿವೆ. ಅದೇ ರೀತಿ ಬೆಲಾರೂಸ್ನಲ್ಲಿ ಯುಕ್ರೇನ್ ಗಡಿಯಿಂದ 25 ಕಿಲೋಮೀಟರ್ ದೂರದಲ್ಲಿ ಸೇನಾ ವೆಹಿಕಲ್ಗಳು, ಹೆಲಿಕಾಪ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯುಕ್ರೇನ್ನಿಂದ 45 ಕಿಲೋಮೀಟರ್ ದೂರದಲ್ಲಿರೋ ಬೆಲಾರೂಸ್ನ ರೆಚಿಸ್ಟಾ ಅನ್ನೋ ನಗರದಲ್ಲೂ ದೊಡ್ಡ ಮಟ್ಟದಲ್ಲಿ ಸೇನೆಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಪಶ್ಚಿಮ ರಷ್ಯಾದಲ್ಲೂ ಯುಕ್ರೇನ್ ಗಡಿಯಿಂದ 110 ಕಿಲೋಮೀಟರ್ ದೂರದಲ್ಲಿರೋ ಕುರ್ಸ್ಕ್ ಟ್ರೈನಿಂಗ್ ಪ್ರದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೇನೆ ಬಂದಿರೋದು ಗೊತ್ತಾಗಿದೆ. ಬನ್ನಿಗ ಕ್ವಿಕ್ ಆಗಿ ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಬರೋಣ. ಮೊದಲಿಗೆ ರಾಜ್ಯದ ನಂಬರ್ ಸರದಿ. ಕರ್ನಾಟಕದಲ್ಲಿಂದು 2372 ಜನರಿಗೆ ಹೊಸದಾಗಿ ಸೋಂಕು ತಗುಲಿದ್ದು 27 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 39,26,669 ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 39,640 ಆಗಿದೆ. ಇಂದು 5,395 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 38,51,298 ಆಗಿದೆ. ಇನ್ನೂ ಕೂಡ ಕರ್ನಾಟಕದಲ್ಲಿ 35,697 ಸೋಂಕಿತರು ಚಿಕಿತ್ಸೆ ಪಡೆದಿದ್ದಾರೆ. ಇದುವರೆಗೆ ಕರ್ನಾಟಕದಲ್ಲಿ ಒಟ್ಟು 9.82 ಕೋಟಿಗೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ.
ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ 7 ಜನ, ಮೈಸೂರು 4, ದಕ್ಷಿಣ ಕನ್ನಡ 3, ದಾವಣಗೆರೆ, ಧಾರವಾಡ, ತುಮಕೂರು ತಲಾ 2, ಬಾಗಲಕೋಟೆ, ಹಾವೇರಿ, ಕಲಬುರಗಿ, ಕೊಡಗು, ಉಡುಪಿ, ವಿಜಯಪುರ, ಯಾದಗಿರಿ ತಲಾ 1. ಇಂದು ದಾಖಲಾದ ಹೊಸ ಪ್ರಕರಣಗಳ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ 1059, ಮೈಸೂರು 148, ಬಳ್ಳಾರಿ 112, ಬೆಳಗಾವಿ 96, ದಕ್ಷಿಣ ಕನ್ನಡ 92, ತುಮಕೂರು 74, ಧಾರವಾಡ 72, ಶಿವಮೊಗ್ಗ 72, ಕೊಡಗು 69, ಹಾಸನ 59, ಉಡುಪಿ 54, ಚಿತ್ರದುರ್ಗ 53, ಮಂಡ್ಯ 51, ವಿಜಯಪುರ 41, ಚಿಕ್ಕಮಗಳೂರು 35, ಕಲಬುರಗಿ 34, ಗದಗ 30, ಉತ್ತರ ಕನ್ನಡ 29, ದಾವಣಗೆರೆ 28, ಚಾಮರಾಜನಗರ, ಚಿಕ್ಕಬಳ್ಳಾಪುರ ತಲಾ 27, ಬೀದರ್ 20, ಕೋಲಾರ 18, ರಾಯಚೂರು 17, ಬಾಗಲಕೋಟೆ 15, ಬೆಂಗಳೂರು ಗ್ರಾಮಾಂತರ 13, ರಾಮನಗರ 8, ಹಾವೇರಿ 7, ಕೊಪ್ಪಳ 6, ಯಾದಗಿರಿ 6. ಏನೋ ದೇಶದ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ 44,877 ಜನರಿಗೆ ಹೊಸದಾಗಿ ಸೋಂಕು ದೃಢಪಟ್ಟಿದ್ದು 684 ಸೋಂಕಿತರು ಮೃತಪಟ್ಟಿದ್ದಾರೆ. ಒಟ್ಟು ಸೋಂಕಿತರ ಸಂಖ್ಯೆ 4,26,31,000 ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 5,08,665 ಆಗಿದೆ. ಕಳೆದ 24 ಗಂಟೆಗಳಲ್ಲಿ 1,17,591 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 4,15,85,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 5.37 ಲಕ್ಷಕ್ಕೂ ಅಧಿಕ ಸೋಂಕಿತರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 97.55% ಇದ್ದು ಸಾವಿನ ಪ್ರಮಾಣ 1.19% ಇದೆ. ದೇಶದಲ್ಲಿ ನಿನ್ನೆ 49.16 ಲಕ್ಷಕ್ಕೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ. ಇದುವರೆಗೆ ಒಟ್ಟು 172.81 ಕೋಟಿಗೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಿದಂತಾಗಿದೆ. ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ 24 ಗಂಟೆಗಳಲ್ಲಿ 17,78,000ಕ್ಕೂ ಅಧಿಕ ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ 41.05 ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 58,11,000 ದಾಟಿದೆ. ಹಾಗೆ ಟಾಪ್ 5 ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದರೆ ಅಮೆರಿಕ 56,000ಕ್ಕೂ ಅಧಿಕ ಪ್ರಕರಣ ಕಳೆದ 24 ಗಂಟೆಗಳಲ್ಲಿ, ಹಾಗೆ ಭಾರತದಲ್ಲಿ 44,000ಕ್ಕೂ ಅಧಿಕ, ಬ್ರೆಜಿಲ್ 1,34,000ಕ್ಕೂ ಅಧಿಕ, ಫ್ರಾನ್ಸ್ 1,18,000ಕ್ಕೂ ಅಧಿಕ, ಯುನೈಟೆಡ್ ಕಿಂಗ್ಡಮ್ 45,000ಕ್ಕೂ ಅಧಿಕ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳ್ದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ಸುದ್ದಿಯನ್ನು ಮಾತ್ರ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.